जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ಇಂದಿನ 3 ಜನವರಿ ಶ್ರೀ ಮಹಾರಾಜರವರ ಪ್ರವಚನ, ನಾಮವನ್ನು ಎಲ್ಲಿಯವರೆಗೆ ತೆಗೆದುಕೊಳ್ಳಬೇಕು. ಫಸ್ಟೇ ಅವರೇ ನಮಗೆ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಗುರುವಿನ ಕೃಪೆ ಎಷ್ಟು ಅಖಂಡವಾಗಿರುತ್ತಪ್ಪ ಅಂದರೆ, ಆ ಶಿಷ್ಯ ಸಾಧಕನ ಮನಸ್ಸಿನ ಒಂದೊಂದು ವೃತ್ತಿನೂ ಅವರಿಗೆ ಗುರು ಗೊತ್ತಿರುತ್ತೆ. ಅದಕ್ಕೆ ಅವನೇ ನಮಗೆ ಪ್ರಶ್ನೆ ಏನು ಹಾಕ್ತಾನಪ್ಪ, ನಾಮವನ್ನು ಎಲ್ಲಿಯವರೆಗೆ ತೆಗೆದುಕೊಳ್ಳಬೇಕು. ಇದು ನಮ್ಮ ಸಾಮಾನ್ಯ ಸಾಧಕರು, ಸಾಮಾನ್ಯ ಪ್ರಾಪಂಚಿಕ ಜನರ ಪ್ರಶ್ನೆಗಳು. ಅದಕ್ಕೆ ಅವರು ನಮಗೆ ಉತ್ತರ ಹೇಳಬೇಕು ಅಂದರೆ ಫಸ್ಟ್ ಅವರೇ ನಮಗೆ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ. ಏನು ಹೇಳ್ತಾರಪ್ಪ ಶ್ರೀ ಮಹಾರಾಜರು? ನಾಮವನ್ನು ಎಲ್ಲಿಯವರೆಗೆ ತೆಗೆದುಕೊಳ್ಳಬೇಕು? ನಮ್ಮ ಶ್ವಾಸೋಶ್ವಾಸ ನಡೆಯುವವರೆಗೆ ಅಥವಾ ನಮ್ಮ ಸ್ವತಃದ ಅರಿವು ಇರುವವರೆಗೆ ನಾಮವನ್ನು ತೆಗೆದುಕೊಳ್ಳಬೇಕು. ಶ್ವಾಸ ನಡೀತಾ ಇದೆ, ಎಲ್ಲಿವರೆಗೂ? ಈ ದೇಹ ಲಿಮಿಟೆಡ್ ಟೈಮ್ ಆ್ಯಂಡ್ ಸ್ಪೇಸಲ್ಲಿದೆ. ಇದಕ್ಕೆ ಇಷ್ಟು ಕಾಲಾವಧಿ ಅಂತ ಪರಮಾತ್ಮ ದೊರಕಿಸ್ಕೊಟ್ಟಿದ್ದಾನೆ. ಅಲ್ಲಿವರೆಗೂ ಸ್ವತಃದ ಅರಿವು, ನಾನು ಇದ್ದೀನಿ ಅನ್ನೋದು ಅರಿವಿದೆ ನನಗೆ, ಅಲ್ಲಿವರೆಗೂ ನಾಮ ತೆಗೆದುಕೊಳ್ಳಬೇಕು. ಯಾವ ರೀತಿ ನಾವು ನಾವು ಸಾಯೋವರೆಗೂ ಶ್ವಾಸ ತೆಗೆದುಕೊಳ್ಳುವೆಯೋ, ಅದೇ ರೀತಿ ಸಾಯೋವರೆಗೂ ನಾಮವನ್ನು ತೆಗೆದುಕೊಳ್ಳಬೇಕು. ಅಂದರೆ ಈ ಪ್ರಶ್ನೆಗೆ ಒಂದು ಫುಲ್ ಸ್ಟಾಪ್, ಒಂದು ಆನ್ಸರ್ನಲ್ಲಿ ಮಹಾರಾಜರು ಏನಪ್ಪ, ಪದೇ ಪದೇ ಕೇಳಬೇಡಿರಿ. ನಾವು ಗುರು ಹತ್ರ ಹೋದಾಗ ಪ್ರಶ್ನೆಗಳನ್ನು ಎಂಥ ಪ್ರಶ್ನೆಗಳನ್ನು ಮಾಡ್ತೀವಪ್ಪ ಅಂದರೆ, ಅಪ್ಪ ಗುರುನಾಥ, ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೀನಿ, ನನ್ನ ಅಸ್ತಿತ್ವ ಏನು, ನನ್ನ ನಿಜ ಸ್ಥಿತಿ ಏನು, ಇಂಥ ಪ್ರಶ್ನೆ ಕೇಳೋದು ಬದಲಾಗಿ ಅವರೇನಾದ್ರು ನಮಗೆ ನಾಮಸ್ಮರಣೆ ಕೊಟ್ಟು ಕೂಡಲೇ ಎಷ್ಟು ದಿವಸ ಮಾಡಬೇಕು, ಹೆಂಗೆ ರೀತಿದಲ್ಲಿ ಮಾಡಬೇಕು, ಮತ್ತು ಪೀರಿಯಡ್ಸ್ನಲ್ಲಿ ಮಾಡ್ಬೋದೇನ್ರಿ ಗುರುಗಳೇ, ಇಂಥ ಒಂದು ಸಣ್ಣ ಸಣ್ಣ ಪುಟ್ಟ ಚಿಕ್ಕವಾದ ಪ್ರಶ್ನೆನ ಕೇಳಬೇಕು. ಕೇಳಬಾರ್ದು ಅಂತಲ್ಲ. ಯಾರ ಪ್ರಶ್ನೆಗಳನ್ನು ಕೇಳಬೇಕು? ಯಾರು ಮನುಷ್ಯನಿಗೆ ಗೊತ್ತಿರೋದಿಲ್ವೋ ಅಂಥ ಮನುಷ್ಯ ಕೇಳಬೇಕು. ನಮಗೆಲ್ಲವನ್ನೂ ನಮಗೆಲ್ಲ ಗೊತ್ತಿದೆ ಅಂತ ನಾವು ಹೇಳ್ತೀವಿ. ಯಾರಾದರೂ ಏನಾದ್ರು ವಿಚಾರ ತಿಳಿಸ್ಲಿಕ್ಕೆ ಬಂದರೆ ನನಗೆ ಗೊತ್ತಿದೆ ಅಲ್ಲಿ, ಅದು ನನಗೆ ಗೊತ್ತಿದೆ, ಇದು ನನಗೆ ಗೊತ್ತಿದೆ ಅಂದಮೇಲೆ ಈ ಪ್ರಶ್ನೆ ನಾವು ಗುರು ಹತ್ರ ಹೋದಾಗ ಎಷ್ಟು ತುಚ್ಛವಾದ ಪ್ರಶ್ನೆ ಮಾಡ್ತಿದ್ದೀವಿ. ಅವನು ನನ್ನ ಉದ್ಧಾರಕ್ಕೆ, ಈ ಜೀವದ ಉದ್ಧಾರಕ್ಕೆ ನಾಮಸ್ಮರಣೆ ಕೊಟ್ಟರೆ ಅಲ್ಲಿ ಎಷ್ಟು ಚೌಕಶಿ, ಎಷ್ಟು ವಿಚಾರ, ಎಷ್ಟು ಸಂಶಯಗಳನ್ನು ತರ್ತೀವಿ. ಶ್ವಾಸ ಕೊಡುವಾಗ ಪರಮಾತ್ಮ ನಮಗೆ ಕೇಳದ್ನ, ಇಷ್ಟು ಕಡಿಮೆ ಕೊಡಲೇನಪ್ಪ ನಿನಗೆ, ಶ್ವಾಸ ನಡೀತದೇನು? ಆಯುಷ್ಯ ಅವಧಿಯನ್ನು ಬರ್ಕೊಡುವಾಗ ಪರಮಾತ್ಮ ಯಾವತ್ತಾದರೂ ವಿಚಾರ ಮಾಡೋದನ್ನ ಎಲ್ಲರಿಗೂ ಕೊಟ್ಟ ಪರಮಾತ್ಮ. ಮತ್ತು ನಾಮ ತಗೊಳ್ಳಕ್ಕೆ ಯಾಕೆ ಪ್ರಶ್ನೆಗಳು? ಶ್ವಾಸ ನಿಂತಿತೆಂದರೆ ಮನುಷ್ಯನು ಸತ್ತನೆಂದು ತಿಳಿಯುತ್ತೇವೆ. ಅದೇ ರೀತಿ ನಾಮದ ಹೊರತು ಬದುಕುವುದೇನೆಂದರೆ ಸತ್ತಂತೆಯೇ ಎಂದು ಅನಿಸಬೇಕು. ನಾಮದ ಹೊರತಾಗಿ ನಾನು ಬದುಕ್ತಾ ಇದ್ದೀನಿ ಅಂದರೆ, ಪ್ರಪಂಚದಿಂದ ಪರಮಾರ್ಥಕ್ಕೆ ಬಂದಾಗ ಗುರುಮುಖೇಣ ನಾಮಸ್ಮರಣೆ, ಆ ಜಪ ಮಂತ್ರ ಸಿಕ್ಕಾಗ ನನ್ನ ಜೀವನ ಹೆಂಗಾಗಬೇಕು? ಮನುಷ್ಯ ಸತ್ತ ಅಂದರೆ ಏನು ಮಾಡ್ತಾರೆ? ಅವನನ್ನು ತೆಗೆದು ಆಚೆ ಹಾಕ್ತಾರೆ. ಹಾಗೆ ನಾಮಸ್ಮರಣೆ ಒಂದು ದಿವಸ ನಾನು ಮಾಡಲಿಲ್ಲ ಅಂದರೆ ನನಗೆ ಚಡ್ಪಡಿಕೆ ಆಗಬೇಕು. ಅಯ್ಯೋ, ಇವತ್ತು ನಾನು ನನ್ನ ಪರಮಾತ್ಮನನ್ನು ನೆನೆಸ್ಲಿಲ್ಲಪ್ಪ. ಎದಕ್ಕೆ ನೆನೆಸ್ಬೇಕು? ನಾನು ಎಲ್ಲವನ್ನೂ ಕೊಟ್ಟಿದ್ಯಪ್ಪ ನೀನು. ಐಹಿಕ ಪಾರತ್ರಿಕ ಎಲ್ಲ ಸುಖವನ್ನು ಕೊಟ್ಟು ನನ್ನನ್ನು ಹೆಂಗೆ ನೋಡ್ಕೋತಿದ್ಯಪ್ಪ, ಮಗುವಂತೆ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ಯಪ್ಪ. ಆ ಧನ್ಯತೆ ಭಾವವನ್ನು ಅರ್ಪಿಸೋಕ್ಕೆ ನಾಮಸ್ಮರಣೆಯನ್ನು ಮಾಡಬೇಕು. ಯಾವ ಥರವಾದ ಪ್ರಾಪಂಚಿಕ ವಸ್ತು ವಿಷಯ ಕೇಳಲಿಕ್ಕಲ್ಲ. ನಿಜವಾಗಿಯೂ ಜೀವ ಹೋಗುವವರೆಗೂ, ಅಂದರೆ ಅಹಂಭಾವದಿಂದ ಸಾಯುವವರೆಗೂ ನಾಮ ತೆಗೆದುಕೊಳ್ಳಬೇಕು. ಕೊನೆಗೆ ನಾನು ಎಂಬುವುದು ಹೋಗುತ್ತದೆ, ಹಾಗೂ ನಾಮ ಮಾತ್ರ ಶೇಷ ಉಳಿಯುತ್ತದೆ. ನಾನು ಅಂದರೆ ಈ ಜೀವ ದೇಹ ಕಂಡ್ಕೊಂಡ್ಬಿಟ್ಟು ನಾನೇ ಎಲ್ಲ ಮಾಡ್ತೀನಿ ಅನ್ನೋದು ಅಹಂಭಾವ ಹೊಂದಿರೋದು ಜೀವ. ಆ ನಾನು ಅನ್ನೋದು ವಿಸರ್ಜನೆ ಆದಾಗ, ಅಂದರೆ ಸಾಯೋದಲ್ಲ, ಜೀವಂತ ಇದ್ದಾಗಲೇ ಇದನ್ನು ಅರಿವಿಗೆ ಬರೋದು. ನಾನು
ಏನೂ ಮಾಡ್ತಾ ಇಲ್ಲ. ಪರಮಾತ್ಮನೇ ಸರ್ವಕರ್ತಾಧರ್ತ, ರಾಮನೇ ನನ್ನ ಕರ್ತ, ರಾಮನೇ ನನ್ನ ದಾತ, ಅವನೇ ನನ್ನ ಮೋಕ್ಷದಾತ ಅಂತ ಸದ್ಗುರುನಾಥನೇ ಆ ಮೋಕ್ಷದಾತ ಅಂತ ಅರಿವಿಗೆ ಬರುವುದೇ ಅಹಂಭಾವದ ವಿಸರ್ಜನೆ. ಅವಾಗ ಏನು ಉಳಿಯುತ್ತಲ್ಲಿ? ಕೇವಲ ನಾಮ ಉಳಿಯುತ್ತದೆ. ನಾಮ ತೆಗೆದುಕೊಳ್ಳುವುದು ಎಂದು ಸಾಕು ಎಂದೂ ಆಗುವುದಿಲ್ಲ. ಮೋಕ್ಷವಾದ ಮೇಲೆ ಕರ್ತವ್ಯವೇ ಮುಗಿಯಿತೆಂದು ಹೇಳುತ್ತಾರೆ. ಓ, ಮೋಕ್ಷ ಸಿಕ್ತಲ್ವಾ, ಇನ್ನೇನು ನಮ್ಮದೇನೋ ಕರ್ತವ್ಯ ಉಳಿದಿಲ್ಲ ಅಲ್ಲ. ಆದರೆ ಮೋಕ್ಷದ ನಂತರ ಏನಾದರೂ ಕರ್ತವ್ಯ ಉಳಿಯುತ್ತಿದ್ದರೆ ಅದು ಕೇವಲ ನಾಮಸ್ಮರಣೆ. ಭಗವಂತ ಕೈಯಲ್ಲಿ ತುಕಾರಾಮ್ ಮಹಾರಾಜರು ಹೇಳ್ತಾರೆ ಯಾವಾಗಲೂ, ಹಾತಿ ಮುಖಿ ನಾಮ ಹಾತಿ ಮೋಕ್ಷ ಐಸೆ ಬಹುತಾಂಚಿ ಸಾಕ್ಷ. ಕೈಯಲ್ಲಿ ಮುಖದಲ್ಲಿ ನಾಮ ತಗೊಳ್ತಾ ಇದ್ರೆ ಆ ಪಾಂಡುರಂಗ ಕೈಯಲ್ಲಿ ಮೋಕ್ಷವನ್ನು ಪ್ರದಾನ ಮಾಡ್ತಾನಪ್ಪ. ಅಂದಮೇಲೆ ಕರ್ತವ್ಯ ಏನು ಉಳಿತಲ್ಲಿ? ಕೇವಲ ನಾಮಸ್ಮರಣೆ. ಕೂತಾಗ, ನಿಂತಾಗ, ಹೋಗುವಾಗ, ಬರುವಾಗ, ಮಲಗಿದಾಗ, ಎದ್ದಾಗ. ಮೋಕ್ಷ ಸಿಕ್ತೋ ಇಲ್ವೋ ಗುರುನಾಥನ ಮುಖೇನ? ಮುಗೀತು, ಇನ್ನೇನು ಮಾಡೋದಿದೆ ನನಗೆ ಕೆಲಸ? ಅವನು ನಾಮ ಜಪ ಮಾಡ್ಕೋತ ಕೂಡದೆ ಒಂದೇ ಕಡೆ ಉಸಿರಿನ ತನಕ ಆ ನಾಮ ಜಪದಲ್ಲಿ ನನ್ನ ಮನಸ್ಸನ್ನು ತೊಡಗಿಸಿ ಬಿಟ್ಟು ಬಿಡಬೇಕು. ಮನುಷ್ಯನಿಗೆ ಮೂರ್ಛೆ ಬರುವ ಔಷಧ ಕೊಟ್ಟರೆಂದರೆ ಅವನಿಗೆ ಮೂರ್ಛೆ ಬಂದಿತೋ ಇಲ್ಲವೋ ಎಂಬುದನ್ನು ನೋಡಲು ಅಂಕೆಗಳನ್ನು ಎಣಿಸಲು ಹೇಳುತ್ತಾರೆ. ಎನೆಸ್ಥೀಶಿಯಾ ಕೊಟ್ಟಾಗ ಡಾಕ್ಟರ್ ಕೇಳ್ತಾರೆ, ಗುಂಗಿ ಬರ್ತಿದೇನ್ರಿ, ಇದೆಷ್ಟ್ರಿ ಅಂತ ಬಟ್ ತೋರಿಸ್ತಾರೆ ಅವರು. ಅಂಕೆಗಳನ್ನು ಎಣಿಸುತ್ತಾ ಸುಮ್ಮನಾದನೆಂದರೆ ಅವನು ದೇಹಭಾವದಲ್ಲಿ ಇರುವುದಿಲ್ಲ ಎಂಬುದು ನಿಶ್ಚಿತವಾಗುತ್ತದೆ. ಅದೇ ರೀತಿ ನಾಮ ತೆಗೆದುಕೊಳ್ಳುತ್ತಾ ನಾನು ನಾಮ ತೆಗೆದುಕೊಳ್ಳುತ್ತಿರುವೆ ಎಂಬ ಸ್ಮರಣೆಯೂ ಇಲ್ಲವಾಯಿತೆಂದರೆ ಆ ಮನುಷ್ಯನು ನಾಮದಲ್ಲಿ ಮುಳುಗಿದೆನೆಂದು ತಿಳಿಯಬೇಕು. ಹೆಂಗಾಗತ್ತಪ್ಪ? ಎನೆಸ್ಥೀಶಿಯಾ ಕೊಟ್ಟ ಮನುಷ್ಯನಿಗೆ ಏನು ಗತಿ ಆಗತ್ತೋ ನಮಗೂ ಅದೇ ಗತಿ. ಹೆಂಗೆ ಬರಬೇಕಪ್ಪ? ನಾಮಸ್ಮರಣೆ ಮಾಡ್ತಾ ಕನ್ಸಿಸ್ಟೆನ್ಸಿ ದಿವಸ ನಿತ್ಯ ಮಾಡ್ತಾ ಹೆಂಗೆ ಪರಿಸ್ಥಿತಿಗೆ ಹೋಗ್ಬೇಕು ನಮ್ಮದು? ನಾನು ನಾಮಸ್ಮರಣೆ ಮಾಡ್ತಿದ್ದೀನಿ ಅನ್ನೋದು ಮರ್ತು ಹೋಗ್ಬಿಡ್ಬೇಕು. ಗುಂಗಿ ಬಂದಾಗ ಜಪಮಾಲೆ ಹಿಡ್ಕೊಂಡು ಕೂಡಲೇ ಹೆಂಗೆ ಗುಂಗಿ ಬರಬೇಕು? ನಾನು ಕೂತಿ ನಾಮಸ್ಮರಣೆ ಈ ಜಾಗದಲ್ಲಿ ಮಾಡ್ತಿದ್ದೀನಿ, ಆ ಜಾಗ, ಆ ಸ್ಥಳ, ಆ ಪರಿಸರ ಎಲ್ಲವೂ ಮರ್ತು ಹೋಗ್ಬಿಡ್ಬೇಕು. ಅವಾಗ ಅವನು ನಾಮಸ್ಮರಣೆಯಲ್ಲಿ ಸಂಪೂರ್ಣವಾಗಿ ಮುಳುಗಿದ್ದಾನೆ ಅಂತ ಕಂಡು ಬರುತ್ತದೆ. ಆದರೆ ಇದಕ್ಕೆ ಫಸ್ಟ್ ನಾವು ಪ್ರಾಕ್ಟೀಸ್ ಮಾಡಬೇಕು. ಇಂಥ ಮನುಷ್ಯನ ಪರ್ಯವಸನವು ಏಕಾಂತದಲ್ಲಿಯೇ ಆಗುತ್ತದೆ. ಅವಾಗ ಏನಾಗತ್ತೆ ಅವನಿಗೆ? ಈ ಜಗತ್ತಿನ ಹವ್ಯಾಸ ಬೇಡ. ಜಗತ್ತು ಏನು ಮಾಡ್ತಿದೆ, ಏನು ಕಟ್ಕೊಂಡು ನಮ್ಗೆ ಏನ್ರಿ ಮಾಡಬೇಕಾಗಿದೆ? ಯಾವ ನ್ಯೂಸ್ ಬೇಡ, ನ್ಯೂಸ್ ಪೇಪರ್ ಬೇಡ, TV ಬೇಡ, ಜಗತ್ತು ಬೇಡ. ಅಕ್ಕಪಕ್ಕದಲ್ಲಿ ಏನಾಗ್ತಿದೆ, ಅಕ್ಕಪಕ್ಕದಲ್ಲಿ ಏನಾದರೂ ಸಹ ಇಡೀ ಜಗತ್ತು ಮುಳುಗಿದ್ರೆ ನಾವು ಅದರಲ್ಲಿ ಮುಳುಗ್ತೀವಿ. ಭೂಕಂಪ ಆಯಿತು ಅಂದರೆ ನಾವು ಬಿದ್ದು ಹೋಗ್ತೀವಿ. ಅಂದಮೇಲೆ ಜಗತ್ತಿನ ಹವ್ಯಾಸವೇ ಉಳಿಯೋದಿಲ್ಲ. ಯಾಕೆಂದರೆ ರಾಮನೇ ಕರ್ತಾಧರ್ತ, ಒಡೆಯ. ರಾಮ ಕಾಪಾಡ್ತಾನೆ, ರಾಮ ನೋಡ್ಕೋತಾನೆ. ಇಂದಿನ ಭೂಕಂಪ ಬಂತು ಅಂದ್ರೆ ನಾವೆಲ್ಲ ಅದರಲ್ಲಿ ಬಿದ್ದು ಹೋಗ್ತೀವಿ. ಅದನ್ನು ಹೊಸದಾಗಿ TVದಲ್ಲಿ ನೋಡೋದೇನಿದೆ, ಅದ್ರ ಬಗ್ಗೆ ಚರ್ಚೆ ಮಾಡೋದೇನಿದೆ, ಅಥವಾ ಅಲ್ಲಿ ಏನಾಗ್ತಿದೆ ಅನ್ನೋದೇನಿದೆ? ಅವ್ರವ್ರ ಕೆಲಸ, ಅವ್ರವ್ರ ಕರ್ತವ್ಯ ಎಲ್ಲರೂ ಮಾಡ್ತಿದ್ದಾರೆ ಅಂದಮೇಲೆ ನನಗೆ ಮನುಷ್ಯ ಜನ್ಮವನ್ನು ಕೊಟ್ಟು, ನರದೇಹವನ್ನು ಕೊಟ್ಟು ನಿನ್ನನ್ನು ನೀನು ಪ್ರಾಪ್ತಿ ಮಾಡ್ಕೊಳಪ್ಪ ಅಂತ ಗುರುನಾಥ ತಿಳಿಸ್ಕೊಟ್ಟ ಮೇಲೆ ಲಕ್ಷ್ಯ ಒಂದೇ ಇರಬೇಕು. ನನ್ನ ನಿಜ ಸ್ವರೂಪವನ್ನು ಹೊಂದಿ ಗುರುನಾಥನಲ್ಲಿ ನಾನು ಒಂದಾಗಬೇಕು. ಅವಾಗ ಪರಿವಸನ ಯಾತ್ರಲಾಗತ್ತೆ? ಏಕಾಂತದಲ್ಲಿ ಆಗುತ್ತದೆ. ಏಕಾಂತ ಅಂದರೆ ಏನಪ್ಪ? ಒಂಟಿಯಾಗಿರೋದಲ್ಲ. ಇಡೀ ಜಗತ್ತಿನ ನಾ ಸಂತೆಯಲ್ಲಿ ನಿಂತಿದ್ರು ಕೂಡ ಒಳಗಿಂದ ಹೆಂಗಿದ್ದೀನಿ ನಾನು? ಏಕಾಂತದಲ್ಲಿ ರಾಮನ ಜೊತೆ ಇದ್ದೀನಿ. ಕಬೀರರು ಅದಕ್ಕೆ ಹೇಳ್ತಾರೆ, ಕಬೀರಾ ಖಡಾ ಬಾಜಾರ್ ಮೇ ಮಾಂಗೆ ಸಬ್ಕಿ ಖೇರ್, ನಾಹೂ ಕಿಸಿ ಸೆ ದೋಸ್ತಿ ನಾಹೂ ಕಿಸಿ ಸೆ ಬೇರ್. ಹೆಂಗಿದ್ದಾನಪ್ಪ ಪ್ರಪಂಚ ಎಂಬುವ ಸಂತೆಯಲ್ಲಿ, ಬಾಜಾರಲ್ಲಿ ಹೆಂಗೆ ನಿಂತಿಯಾನ ಕಬೀರ? ಎಲ್ಲರ ಸಲುವಾಗೂ ಒಳ್ಳೇದು ಬಯಸ್ತಾನೆ. ಯಾರಿಂದ ಮಿತ್ರತ್ವ ಇಲ್ಲ, ಶತ್ರುತ್ವ ಇಲ್ಲ. ಯಾಕೆಂದರೆ ಮನಸ್ಸಿದ್ರೆ ಅಲ್ಲಿ ದ್ವಂದ್ವ ಇರುತ್ತೆ. ಇಡೀ ಜಗತ್ತೇ ಬ್ರಹ್ಮ ಸ್ವರೂಪ ಇದ್ಮೇಲೆ ಅವನು ನಿಂತು ಎಲ್ಲರ ಸಲುವಾಗಿ ಬಯಸ್ತಾನೆ. ಯಾರು ಮಾತಾಡಿದ್ರೆ ಏನು, ಯಾರು ಬಿಟ್ಟರೆ ಏನು, ಯಾರು ಮನೆಗೆ ಬಂದರೆ ಏನು, ಹೋದ್ರೇನು. ಅಲ್ಲಿ ಏಕಾಂತವಾಸ ಇರುತ್ತೆ. ಏಕಾಂತದಲ್ಲಿ ಆನಂದ. ಎರಡು ಬಂತು ಅಂದರೆ ದ್ವೈತ, ಬಂತು ಅಂದರೆ ಗೊಂದಲ. ನಾಮ ತೆಗೆದುಕೊಳ್ಳುವ ನಾನು ಎಂಬುದರ ಅಂತವಾಯಿತೆಂದರೆ ಏಕಾಂತ. ನಾನು ನಾಮ ತಗೊಳ್ತಿದ್ದೀನಿ ಅಂದರೆ ಎರಡಿತ್ತಲ್ಲಿ, ನಾನು ಮತ್ತೆ ನಾಮ. ಈಗ ಅದು ವಿಸ್ಮರಣೆ ಆಗೋದ್ಮೇಲೆ ಏನು, ಅಲ್ಲಿ ಉಳಿದಿರೋದು ಒಂದೇ ಒಂದು ನಾಮ.
ಅಂದರೆ ದೇಹ ಬುದ್ಧಿಯ ವಿಸ್ಮರಣೆ ಆಗುವುದು, ಅಂದರೆ ದೇಹ ಬುದ್ಧಿಯ ಆಚೆಗೆ ಹೋಗುವುದು. ನಾನು ನಾಮ ತಗೊಳ್ತಾ ಇದ್ದೀನಿ, ಗುರುಗಳು ನಾಮ ಕೊಟ್ಟಿದ್ದಾರೆ, ಅದನ್ನು ನಾನು ಮಾಡ್ತಾ ಇದ್ದೀನಿ ಅನ್ನೋ ತನಕ ನಾನು ನಾನು ಅನ್ನೋದಿದೆ. ಆದರೆ ನಾಮಸ್ಮರಣೆ ಹೆಂಗೆ ಅಂತರಾಳದಲ್ಲಿ ಇಳಿತಾ ಹೋಗುತ್ತೋ ಅವಾಗ ಏನಾಗತ್ತಪ್ಪ, ನಾನು ಅನ್ನೋದು ಇಲ್ಲೇ ಇಲ್ಲ. ಅಲ್ಲಿರೋದೇ ಒಂದು, ಅವನೇ ಅವನ ನಾಮವನ್ನು ತಗೊಳ್ತಾ ಇದ್ದಾನೆ. ದೇಹ ಬುದ್ಧಿಯಿಂದ ಆಚೆ ಹೋಗುವುದು. ನಾಮ ತೆಗೆದುಕೊಳ್ಳುತ್ತಾ ಇಂಥ ಸ್ಥಿತಿಯು ಪ್ರಾಪ್ತವಾಯಿತೆಂದರೆ ಅವನ ಮನಸ್ಸು ಭಗವಂತನ ಕಡೆಗೆ ಇದೆಯೋ ಅಥವಾ ಇಲ್ಲವೋ ಎಂದು ವಿಚಾರ ಮಾಡುವ ಅವಶ್ಯಕತೆ ಉಳಿಯುವುದೇ ಇಲ್ಲ. ನಾವು ಬಾಹ್ಯವಾಗಿ ಜನ ಏನು ಮಾಡ್ತೀವಪ್ಪ, ಇವನಿದ್ದಾನೇನು, ಇವನು ಸಾಧಕ ಇದ್ದಾನೇನು, ಭಕ್ತಿದ್ದಾನೆ, ಇದು ನಮ್ಮ ಪ್ರಶ್ನೆಗಳು, ನಮ್ಮದ ಒಂದು ದೃಷ್ಟಿಕೋನ, ಪರ್ಸೆಪ್ಷನ್. ಆದರೆ ಅವನಾಗಲೇ ಆ ಭಗವಂತನಲ್ಲಿ ಒಂದಾಗೋಗಿ ಅವನ ಪಾಡಿಗವನು ಭಗವಂತನೊಡನೆ ಆನಂದ ಸ್ಥಿತಿಯಲ್ಲಿರ್ತಾನೆ. ನಿದ್ರಾನಾಶದ ರೋಗವಾಯಿತೆಂದರೆ ನಿದ್ರೆ ಹತ್ತುವವರೆಗೂ ಔಷಧ ತೆಗೆದುಕೊಳ್ಳುತ್ತಾರೆ. ಅದೇ ರೀತಿ ನಮಗೆ ಸ್ವಾಭಾವಿಕ ಸಮಾಧಾನ ಪ್ರಾಪ್ತಿಯಾಗುವವರೆಗೂ ನಾಮ ತೆಗೆದುಕೊಳ್ಳಬೇಕು. ಸ್ವಾಭಾವಿಕವಾಗಿ ಸಮಾಧಾನ ಆಗಬೇಕು ಅಂದರೆ ಬಾಹ್ಯ ಪರಿಸ್ಥಿತಿ ಮೇಲೆ ಅವಲಂಬಿತ ಇರಬಾರ್ದು ಸಮಾಧಾನ. ಯಾರೋ ಬಂದು ಮಾತಾಡ್ಸಿದ್ರು, ಮನಸ್ಸಿಗೆ ಹಿತ ಉಂಟಾಯಿತು. ಯಾರೋ ಬಂದು ಏನೋ ಅಂದರು, ಬೇಜಾರಾಯಿತು. ಯಾರೂ ಬರಲಿಲ್ಲರಿ ಇವತ್ತು ಮಾತಾಡಿಸ್ಲಿಕ್ಕೆ, ಅಯ್ಯೋ ಬೋರ್ ಆಗ್ತಿದ್ದೀರಿ. ಅಲ್ಲ, ಯಾರು ಬಂದ್ರೇನು ಬಿಟ್ರೇನು, ನಾನು ನನ್ನ ಸ್ವಸ್ವರೂಪದಲ್ಲಿದ್ದಾಗ ನನಗೇನನ್ಸತ್ತಪ್ಪ, ರಾಮನ ಜೊತೆ ಇದ್ಮೇಲೆ ಯಾರು ಬೇಕು ನನಗೆ, ನನ್ನ ಪಾಡಿಗೆ ನಾನು ಆನಂದದಲ್ಲಿ ಇರುತ್ತೇನೆ. ಅಲ್ಲಿವರೆಗೂ ನಾಮಸ್ಮರಣೆ ಮಾಡ್ತಿರ್ಬೇಕು. ನಾಮವು ಉಪಾಧಿರಹಿತ ಇರುವುದರಿಂದ ನಾವು ಕೂಡ ಉಪಾಧಿರಹಿತರಾಗದ ಹೊರತು ನಮಗೆ ನಾಮದ ಪ್ರೇಮ ಬರುವುದಿಲ್ಲ. ನಾಮದ ಪ್ರೇಮ ಫಸ್ಟ್ ರುಚಿ ಹತ್ತಬೇಕು ಅಂದರೆ ಈ ಉಪಾಧಿ ಎಲ್ಲ ಬಿಡಬೇಕು. ನಾನು ಅಪ್ಪ ಇದ್ದೀನಿ, ಅಮ್ಮ ಇದ್ದೀನಿ, ಟೀಚರ್ ಇದ್ದೀನಿ, ಡಾಕ್ಟರ್ ಇದ್ದೀನಿ, ಸಾಧಕನಿದ್ದೀನಿ, ಭಕ್ತನಿದ್ದೀನಿ, ನಾನೇ ಎಲ್ಲ ಮಾಡ್ತೀನಿ, ಇವೆಲ್ಲವೂ ಉಪಾಧಿ ಕಳಚ್ಕೊಳ್ತಾ ಹೋಗಬೇಕು. ಒಂದೊಂದೇ ಉಪಾಧಿ ಬೀಳ್ತಾ ಹೋಗಬೇಕು. ಪ್ರಪಂಚದಲ್ಲಿದ್ದಾಗ ಇದರ ಇರುವಿಕೆ ನಮಗಿರುವುದಿಲ್ಲ. ಪರಮಾರ್ಥಕ್ಕೆ ಬಂದಮೇಲೆ ಗುರು ತಿಳಿಸ್ಕೊಡ್ತಾನೆ, ಈ ಉಪಾಧಿ ಎಲ್ಲ ಬಿಟ್ಟು ಹಾಕಪ್ಪ, ನೀನು ಅವನ ಜೊತೆ ಒಂದಾಗಬೇಕು, ಸಂಲಗ್ನ ಆಗಬೇಕು ಅಂದರೆ ಉಪಾಧಿಗಳು ಅಡೆತಡೆ ಆಗ್ತಿದ್ದಾವೆ. ನಾನು ಸಾಧಕಿದ್ದೀನಿ, ನಾನು ಸಾಧಕಿ ಇದ್ದೀನಿ, ನಾನೇ ಜಪ ಮಾಡ್ತೀನಿ ರೀ, ನನಗೇ ಎಲ್ಲ ತಿಳಿದು ಬಿಟ್ಟಿದೆ, ಇದು ಒಂದು ಉಪಾಧಿ. ನಾನು ಭಕ್ತಿನಿದ್ದೀನಿ, ನನ್ನಷ್ಟು ಭಕ್ತಿ ಯಾರು ಮಾಡೋಂಗೇ ಇಲ್ಲ, ಇದು ಉಪಾಧಿ. ಇವೆಲ್ಲವೂ ಅಡೆತಡೆ. ಅವನು ನನ್ನ ನಡುವೆ ಇವೆಲ್ಲ ಉಪಾಧಿ ಸೂಕ್ಷ್ಮ ಅಹಂಕಾರಕ್ಕೆ ಈಡೇರಾಗಿ ಅವನು ಪ್ರಾಪ್ತಿಯಾಗುವುದಿಲ್ಲ. ನಾಮದಿಂದ ಆನಂದಮಯನಾದ ಭಗವಂತನ ಸಾನ್ನಿಧ್ಯವು ಪ್ರಾಪ್ತವಾಗಿ ಅವಾಗ ಕೃಪೆಯಾಗಲು ವಿಳಂಬವಾಗುವುದಿಲ್ಲ. ಇಷ್ಟೇ ಅಲ್ಲದೆ ಯಾರ ಮೇಲೆ ಭಗವಂತನ ಕೃಪೆ ಆಗುತ್ತದೆಯೋ ಅವನ ಮುಖದಲ್ಲಿಯ ಭಗವಂತನ ನಾಮ ಬರುತ್ತದೆ. ಅವನ ಮುಖ ಹಂಗಂದ್ರೆ ನಮ್ಮ ಬಾಯಲ್ಲೂ ಬರ್ತಿದೆಯಲ್ರಿ, ಹಂಗಂದ್ರೆ ಕೃಪೆ ಮಾಡಿಲ್ಲೇನ್ರಿ? ಕೃಪೆ ಮಾಡುವುದಂದ್ರೆ ಏನಪ್ಪ, ಅವನಿಗೆ ಜಗತ್ತಿನಲ್ಲಿ ಭಗವಂತನ ಹೊರತಾಗಿ ಇನ್ನೇನು ಕಾಣಿಸೋದಿಲ್ಲ. ಸರ್ವತ್ರವೂ ಆ ಬ್ರಹ್ಮ ಸ್ವರೂಪ, ಬ್ರಹ್ಮ ವಸ್ತುನೇ ಪರಮಾತ್ಮ ಎಲ್ಲ ಕಡೆ ನೆಲೆಸಿದ್ದಾನೆ ಅಂದಮೇಲೆ ಅವನಿಗೆ ಯಾರ ಜೊತೆ ಮಾತಾಡಬೇಕಾಗಿದೆ, ಯಾರ ಜೊತೆ ಮಾತು ಬಿಡಬೇಕಾಗಿದೆ, ಯಾರ ಜೊತೆ ಮಿತ್ರ, ಯಾರ ಜೊತೆ ಶತ್ರುತ್ವ, ಯಾರ ಜೊತೆ ಬೇಜಾರು, ಯಾರ ಜೊತೆ ದ್ವೇಷ. ಸರ್ವತ್ರವೂ ಬ್ರಹ್ಮರೂಪ, ಬ್ರಹ್ಮ ವಸ್ತುವಿನ ರೂಪ ಕಂಡಾಗ ಆ ನಾಮ ಎಲ್ಲಿ ನೋಡಿದ್ರೂ ಅವನಿಗೆ ಭಗವಂತ, ಅವನ ನಾಮನೇ ಕಾಣಿಸ್ತಾ ಇರುತ್ತೆ. ನಾಮ ಜಪದ ಸಂಖ್ಯೆಯನ್ನು ಬರೆದಿಡಬೇಕೇ ಅನ್ನೋದು ಮತ್ತೊಂದು ಪ್ರಶ್ನೆ. ನಾವೆಲ್ಲ ಕೇಳೋ ಪ್ರಶ್ನೆಗಳು. ಗುರುಗಳಿಗೆ ಬರೆದಿಡಬೇಕಾ? ಪ್ರತಿ ದಿವಸ ಒಂದು ನಿಶ್ಚಿತ ಸಂಖ್ಯೆಯವರೆಗೂ ಜಪ ಮಾಡುವ ಸಂಕಲ್ಪ ಮಾಡಿದ್ದರೆ ಅಥವಾ ಪ್ರತಿ ದಿವಸ ಕನಿಷ್ಠ ಇಷ್ಟು ಜಪ ಮಾಡಬೇಕೆಂದು ನಿಶ್ಚಯವಿದ್ದರೆ ಜಪ ಸಂಖ್ಯೆಯನ್ನು ಬರೆದು ಬಿಡುವುದು ಅವಶ್ಯವಿರುತ್ತದೆ. ಜಪದ ಅಭ್ಯಾಸ ಮಾಡುವ ದೃಷ್ಟಿಯಿಂದ ಹಾಗೂ ನಿಯಮದಿಂದ ಸ್ವಲ್ಪ ಆದರೂ ಜಪವಾದ ಹೊರತು ದಿವಸ ಕಳೆಯಬಾರದೆಂದು ದೃಷ್ಟಿಯಿಂದಲೇ ಜಪ ಸಂಖ್ಯೆಯನ್ನು ಬರೆದು ಇಡಬೇಕು. ಸ್ಕೂಲಲ್ಲಿ ಅಕಾಡೆಮಿಕ್ಸಲ್ಲಿ ಟೀಚರ್ ಕೊಡ್ತಾರೆ. ಯಾಕಪ್ಪ, ಏನು ಶ್ರವಣ ಮಾಡಿದ್ದೋ ಲೆಸನ್ನ ಚಿಂತನ ಮನನ ನಿಧಿಧ್ಯಾಸ 1 ಫೋಕಸ್ 20/20 ಬರಬೇಕು ಅಂದರೆ ಟೀಚರಲ್ಲಿ ಹೇಳ್ತಾರೆ 5 ಟೈಮ್ಸ್ ಹೋಮ್ವರ್ಕ್ ಬರ್ಕೊಂಬನ್ನಿ, ನಿಶ್ಚಿತವಾದ ಟೈಮ್ಸ್ನ ಬರ್ಕೊಂಬನ್ನಿ. ಅದೇ ರೀತಿಯಲ್ಲಿ ಪರಮಾರ್ಥದಲ್ಲಿ ನಾವು ಶಿಷ್ಯ ಧರ್ಮವನ್ನು ಸ್ವೀಕಾರ ಮಾಡಿದಾಗ ನಿಶ್ಚಿತವಾಗಿಯೂ ಅದನ್ನು ಯಾಕೆ ಬರಿಬೇಕಪ್ಪ? ಮನಸ್ಸಿಗೆ ಒಂದು ಡಿಸಿಪ್ಲಿನ್ ಹಾಕಲಿಕ್ಕೆ,
ಮನಸ್ಸಿಗೆ ಒಂದೇ ಜಾಗದಲ್ಲಿ ಕೂಡಿಸುವಂಥ ಅಭ್ಯಾಸ ಮಾಡೋಕ್ಕೆ. ಚಂಚಲ ವೃತ್ತಿ ಇರೋ ಮನಸ್ಸು ಮರ್ಕಟ ಸಾವಿರಾರು ಕಡೆ ಹರಿದಾಡ್ತಿರತ್ತೆ. ಈಗಿಂದೀಗಲೇ ಸ್ವಿಟ್ಜರ್ಲ್ಯಾಂಡಿಗೂ ಹೋಗಿ ಬರುತ್ತೆ, ಮಾಲಿಗೆ ಹೋಗಿ ಪಿಜ್ಜಾ ಬರ್ಗರು ತಿಂದ್ಕೊಂಡು ಬರುತ್ತೆ, ಕೋಲ್ಡ್ ಡ್ರಿಂಕು ಕುಡ್ಕೊಂಡು ಬರುತ್ತೆ. ಆ ಮರ್ಕಟ ಇರೋದು ಮನಸ್ಸನ್ನು ಒಂದು ಕಡೆ ಹಿಡಿದು ಕೂಡಿಸ್ಬೇಕು ಅಂದಾಗ ಜಪಸಂಖ್ಯೆ ಬರೆಯುವುದು ನಿಶ್ಚಿತ, ಖಚಿತ ಮಾಡಲೇಬೇಕದು. ಯಾಕೆಂದರೆ ಮನಸ್ಸಿಗೆ ಡಿಸಿಪ್ಲಿನ್ ಹಾಕಬೇಕು ನಾವು. ಮಕ್ಕಳಿಗೆ ಹೆಂಗೆ ಸ್ಕೂಲಲ್ಲಿ ಟೀಚರ್ ಡಿಸಿಪ್ಲಿನ್ ಹಾಕ್ತಾರೋ, ಪರಮಾರ್ಥಕ್ಕೆ ಬಂದಮೇಲೆ ಗುರುವಿನ ಆಜ್ಞೆಯಂತೆ ನಡೆಯುವುದೇ ಡಿಸಿಪ್ಲಿನ್ ಹಾಗೂ ಕನ್ಸಿಸ್ಟೆನ್ಸಿ. ಆದರೆ ಈ ರೀತಿ ಮಾಡುವಾಗ ಒಂದು ವಿಷಯದಲ್ಲಿ ಸಾವಧಾನರಾಗಿರಬೇಕು. ಅದೇನೆಂದರೆ, ಇಂದು ನಮ್ಮ ನಿತ್ಯದ ಜಪಸಂಖ್ಯೆ ಪೂರ್ಣವಾಗಿದೆ, ಇನ್ನು ನಾಳೆವರೆಗೆ ನಮಗೂ ಹಾಗೂ ನಾಮಕ್ಕೂ ಯಾವ ಸಂಬಂಧವೂ ಇಲ್ಲವೆಂದು ಮನೋವೃತ್ತಿ ಆಗುವ ಸಂಭಾವ ಉಂಟು. ಆಯ್ತು, ಇವತ್ತಿಷ್ಟು ಜಪ ಆಯ್ತೋ ಇಲ್ಲ 3500, ಚಲೋ ಏನು ಮಾಡೋದು, ಗೂಟಕ್ಕೆ ಹಾಕ್ಬಿಡೋದು ಜಪಮಾಲಿನ, ನಾಳೆ ತನಕ ನಾವು ಮುಟ್ಟಂಗಿಲ್ಲಪ್ಪ. ಅಲ್ಲ, ಹೆಂಗಿರಬೇಕು, ಆ ವಿಶಿಷ್ಟವಾದ ಸಂಖ್ಯೆಯನ್ನು ಪೂರ್ಣ ಮಾಡಿದ್ಮೇಲೆ ಕೂತಾಗ, ನಿಂತಾಗ, ಹೋಗುವಾಗ, ಬರುವಾಗ, ಮಲಗಿದಾಗ, ಎದ್ದಾಗ ಸದಾ ಸರ್ವದಾ ವಾಚಾಯಿಂದ ನಾಮ ತಗೊಳ್ತಾ ಇದ್ದರೆ ಮತ್ತಿನ್ನಷ್ಟು ಮನಸ್ಸಿಗೆ ಡಿಸಿಪ್ಲಿನ್ ಆಗತ್ತೆ. ಆದರೆ ಇಂಥ ಮನೋಭಾವನೆಗೆ ಅವಕಾಶ ಕೊಡಬಾರದು. ಹಾಗೂ ನಿತ್ಯದ ಜಪಸಂಖ್ಯೆ ಪೂರ್ಣವಾದರೂ ಶಕ್ಯವಾದಷ್ಟು ಜಪ ಮಾಡುವ ಅಭ್ಯಾಸ ಬಿಡಬೇಕು. ಇಂದಿನ ಬೋಧವಚನ, ಸಾಮಾನ್ಯ ಮನುಷ್ಯನು ವಿಶೇಷ ಆಳದಲ್ಲಿ ಪ್ರವೇಶಿಸದೆ ಸದ್ಗುರುಗಳು ಹೇಳಿದಂತೆ ನಾಮ ತೆಗೆದುಕೊಳ್ಳಬೇಕು, ಅಂದರೆ ಅವನ ಕಲ್ಯಾಣ ಆಗಿಯೇ ತಿರುವುದು. ಪ್ರಶ್ನೆಗಳನ್ನು ಕೇಳಬಾರ್ದು ಗುರುಗಳಿಗೆ. ಗುರುಗಳು ಹೇಳಿದ್ರೋ ಇಲ್ಲೋ, ಇಷ್ಟು ಮಾಡಪ್ಪ, ಆಯಿತು ಗುರುಗಳೇ ಮಾಡ್ತೀನಿ. ವಿಶೇಷ ಪ್ರಶ್ನೆಗಳನ್ನು ಆಳದಲ್ಲಿ ಇಳಿದು ಇದು ಹೆಂಗಾಗತ್ರಿ, ಅದು ಹೆಂಗಾಗತ್ರಿ, ನಾಮದಿಂದ ನನಗೆ ನನ್ನ ನಿಜ ಸ್ವರೂಪ ಹೆಂಗೆ ಗೊತ್ತಾಗತ್ರಿ, ಇಂಥ ಪ್ರಶ್ನೆಗಳನ್ನು ಕೇಳಬಾರ್ದು. ಬಹಳ ತುಚ್ಛವಾದ ಪ್ರಶ್ನೆಗಳನ್ನು ಗುರು ಹತ್ರ ಹೋಗಿ ಕೇಳ್ತೀವಿ ನಾವು. ಗುರು ತ್ರೈಲೋಕ್ಯದ ಒಡೆಯ, ಗುರವೇ ಸಾಕ್ಷಾತ್ ಪರಬ್ರಹ್ಮ ಅಂತೀವಿ ನಾವು. ಪರಬ್ರಹ್ಮ ವಸ್ತುವೇ, ನಿರ್ಗುಣ ನಿರಾಕಾರದ ಪರಬ್ರಹ್ಮ ವಸ್ತುವೇ ಸಗುಣ ಸಾಕಾರದಲ್ಲಿ ಗುರು ರೂಪದಲ್ಲಿ ಬಂದಾಗ ಅವನ ಹತ್ರ ನಾವು ಹೋಗಿ ಏನು ಪ್ರಶ್ನೆ ಮಾಡಬೇಕಾಗಿದೆ? ಅವನು ನಮಗೆಲ್ಲವನ್ನೂ ಕೊಡ್ಲಿಕ್ಕೆ ರೆಡಿ ಇರ್ತಾನೆ. ನಾವು ಕೇವಲ ಕೈ ಚಾಚಿಯ ಯಾಚಕನಾಗಿ ಅವನ ಹತ್ರ ಇಸ್ಕೋಬೇಕಾಗಿರೋದೇ ನಮ್ಮ ಧರ್ಮ. ಅಲ್ಲಿ ಯಾವ ಥರವಾದ ಪ್ರಶ್ನೆಗಳು, ಸಂಶಯ ಗುರುವಿನ ಮೇಲೆ ಯತ್ಕಿಂಚಿತವಾಗೂ ಬರಬಾರದು. ಕೊಟ್ಟಿದ್ದ ನಾಮವನ್ನು ತಗೊಳ್ತಾ ನಮ್ಮ ಜೀವನದಲ್ಲಿ ಆಗುವ ಘಟನೆಗಳು, ಬದಲಾವಣೆಗಳು ನಮ್ಮ ಕಣ್ಮುಂದೆ ನಮಗೆ ಗೋಚರ ಆಗುತ್ತದೆ. ಸದ್ಗುರುನಾಥ ಎಲ್ಲರನ್ನೂ ಕಾಯ್ತಾನೆ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.